Hi everyone, once again welcome to the Pedagogic Tools, Techniques and Approaches, Unit 2. Under the Unit 2, so the topic is Evaluation. ಮತ್ತೊಮ್ಮೆ ಎಲ್ರಿಗೂ ಸ್ವಾಗತವನ್ನು ಕೋರ್ತೇನೆ. ಮೌಲ್ಯಮಾಪನ ಅಂತಕ್ಕಂಥ ವಿಷಯದ ಬಗ್ಗೆ ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಈಗಾಗಲೇ ನಿಮಗೆ ಸಿಸ್ಟಮ್ ಅಪ್ರೋಚಲ್ಲಿ ಎವ್ಯಾಲ್ಯೂಯೇಷನ್ ಈಸ್ ಒನ್ ಆಫ್ ದ ಪ್ಯಾರಾಮೀಟರ್ ವೆನ್ ವಿ ಆರ್ ಪ್ರೊವೈಡಿಂಗ್ ಎ ಫೀಡ್ಬ್ಯಾಕ್ ಟು ದ ಹೋಲ್ ಟೀಚಿಂಗ್ ಲರ್ನಿಂಗ್ ಸಿಸ್ಟಮ್. ಹಾಗೆ ಯಾವುದೇ ಕಲಿಕಾ ಅನುಭವಗಳನ್ನು ಒದಗಿಸಿದ ನಂತರ, ಚಟುವಟಿಕೆಗಳನ್ನು ಮಾಡಿದ ನಂತರ ಅವುಗಳನ್ನು ಮೌಲ್ಯಮಾಪನ ಮಾಡ್ತಕ್ಕಂಥದ್ದು ಕೂಡ ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್ಸಿನ ಇಂಟಗ್ರಲ್ ಪಾರ್ಟ್ ಅಂತಲೂ ಕೂಡ ಕರಿತೀವಿ ನಾವು. ಹಾಗಾಗಿ ಇವತ್ತು ಮೌಲ್ಯಮಾಪನ ಅಂತಕ್ಕಂಥ ವಿಷಯದ ಬಗ್ಗೆ ಚರ್ಚೆ ಮಾಡೋಣ. Evaluation earlier it is considered as it is a completion after the completion of the teaching learning process, but now onwards we have to think it is parallelly move along with the teaching learning process. ಅಂದರೆ ಬೋಧನಾ ಕಲಿಕೆಗೆ ಸಂಬಂಧಪಟ್ಟಿದ್ದ ಹಾಗೆ ಅದರ ಜೊತೆಯಾಗೆ ಸಾಗಬಹುದಾಗಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಪರಿಕಲ್ಪನೆ ಅಂತ ಹೇಳಿದರೆ ತಪ್ಪಾಗಲಾರದು. ಇಟ್ ಇಸ್ ಅನ್ ಇಂಟಗ್ರಲ್ ಪಾರ್ಟ್ ಆಫ್ ಟೀಚಿಂಗ್ ಲರ್ನಿಂಗ್ process. It has to move parallelly along with those activities. It is not segregated. So like that, after the completion of, we have to do like that. In that way we have to discuss the concept of evaluation. So the evaluation is a wider concept than testing and measurement. ಅಂದರೆ ಅಳತೆ, ಏನು ಪರೀಕ್ಷೆ ಮತ್ತು ಅಳತೆ ಅಂತ ಹೇಳಿ ಕರಿತೀವ, ಅದನ್ನು ಮೀರಿ ವಿಶಾಲ ಅರ್ಥವನ್ನು ಒಳಗೊಂಡಿರ್ತಕ್ಕಂಥ ಪರಿಕಲ್ಪನೆ ಇದಾಗಿರ್ತದೆ. ಎವ್ಯಾಲ್ಯೂಯೇಷನ್ ಈಸ್ ದ ಕಾಂಬಿನೇಷನ್ ಆಫ್ ಕ್ವಾಂಟಿಟೇಟಿವ್ ಎಸ್ಟಿಮೇಷನ್ ಪ್ಲಸ್ ಕ್ವಾಲಿಟೇಟಿವ್ ಜಡ್ಮೆಂಟ್ ಆಫ್ ಒನ್ಸ್ ಬಿಹೇವಿಯರ್. ಅದರಿಂದ ಮೌಲ್ಯ ಅಂದರೆ ಮಾಪನ ಅಂದರೆ ಅಳತೆ, ಎರಡು ಪದಗಳಿಂದ ಕೂಡಿರ್ತಕ್ಕಂಥದ್ದು ಅಂತ ಹೇಳಿ ಕರಿಬೋದು. ಮೌಲ್ಯ ಮತ್ತು ಮಾಪನ ಅಂದರೆ ಅಳತೆ ಅಂದರೆ ಕ್ವಾಂಟಿಟೇಟಿವ್ ಆಸ್ಪೆಕ್ಟ್ಸಲ್ಲಿ ಹೇಳ್ತೀವಿ, ಪರಿಮಾಣಾತ್ಮಕವಾಗಿ ಇರ್ತಕ್ಕಂಥ ದೃಷ್ಟಿಕೋನದಲ್ಲಿ ಅದನ್ನು ಮೌಲ್ಯ ಮಾಡೋದು, ವ್ಯಾಲ್ಯೂಕರಣಗೊಳಿಸ್ತಕ್ಕಂಥದ್ದು ಅಂತ ಹೇಳಿ ಕರಿತೀವಿ. ಕ್ವಾಲಿಟೇಟಿವ್ ಆಸ್ಪೆಕ್ಟಲ್ಲಿ ಅಂತ ಅರ್ಥವನ್ನು ಕೊಡುತ್ತೆ. ಇಟ್ ಈಸ್ ಎ ಕಾಂಬಿನೇಷನ್ ಆಫ್ ಬೋತ್ ಕ್ವಾಲಿಟೇಟಿವ್ ಆಸ್ ವೆಲ್ ಆಸ್ ಕ್ವಾಂಟಿಟೇಟಿವ್ ಅಸೆಸ್ಮೆಂಟ್ ಅಂತಲೂ ಕೂಡ ನಾವು ಪರಿಗಣಿಸ್ಬೋದು. Definition: Evaluation may be defined as a systematic process of determining the extent to which educational objectives are achieved by pupil is called as evaluation ಅಂತ ಕರಿತೀವಿ. According to the Dandekar, evaluation may be defined as a systematic process of determining extent to which educational objectives are achieved by the pupil. ಅಂದರೆ ಬೋಧನೆ ಮಾಡೋದಕ್ಕಿಂತ ಮುಂಚೆ ಪ್ರತಿ ಪಾಠಕ್ಕೆ ನಾವೇನು ನಿರ್ದಿಷ್ಟ ಬೋಧನಾ ಉದ್ದೇಶಗಳನ್ನು ಹಾಕ್ಕೊಂಡಿರ್ತೀವಿ, ಅವು ವಿದ್ಯಾರ್ಥಿಗಳ ಮೂಲಕ ಎಷ್ಟು ಸಾಧಿಸಲ್ಪಟ್ಟಿದ್ದಾವೆ ಅನ್ನೋದನ್ನು ನಾವು ಅಳತೆ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನು, ಕ್ರಮಬದ್ಧವಾಗಿರ್ತಕ್ಕಂಥ ಕ್ರಿಯೆಯನ್ನು ನಾವು ಮೌಲ್ಯಮಾಪನ ಅಂಥೇಳಿ ಕರಿತೀವಿ. ಸೊ ಅನದರ್ ಡೆಫಿನೇಷನ್ ಈಸ್ ಲೈಕ್ ದಟ್: ಎವ್ಯಾಲ್ಯೂಯೇಷನ್ ಈಸ್ ದ ಪ್ರೋಸೆಸ್ ಆಫ್ ಗ್ಯಾದರಿಂಗ್ and interpreting evidence on changes in behavior of the students as they progress through school. ಇಲ್ಲಿ ಮುಖ್ಯವಾಗಿರ್ತಕ್ಕಂಥ ಅಂಶ, ಸಾಕಷ್ಟು ಮಾಹಿತಿಯನ್ನು ನಾವು ಕಲೆ ಹಾಕ್ಬೋದು ವಿದ್ಯಾರ್ಥಿಗಳ ವರ್ತನೆಗೆ ದೃಷ್ಟಿಕೋನದಲ್ಲಿ. ಸೊ ಫಾರ್ ಎಕ್ಸಾಂಪಲ್, ಎವ್ಯಾಲ್ಯೂಷನ್ ಈಸ್ ನಥಿಂಗ್ ಬಟ್ ಆಲ್ರೌಂಡ್ ಅಸೆಸ್ಮೆಂಟ್ ಆಫ್ ದ ಸ್ಟೂಡೆಂಟ್ಸ್ ಅಂತ ಕರಿತೀವಿ. ಯಾಕೆಂದರೆ ಎಜುಕೇಷನ್ ಇಟ್ ಈಸ್ ಫಾರ್ ಆಲ್ರೌಂಡ್ ಡೆವಲಪ್ಮೆಂಟ್ ಆಫ್ ದ ಸ್ಟೂಡೆಂಟ್ಸ್ ಅಂದಾಗ ಮೌಲ್ಯಮಾಪನ ಕೂಡ ನಾವು ಎಲ್ಲ ದೃಷ್ಟಿಕೋನದಲ್ಲಿ ವಿದ್ಯಾರ್ಥಿಗಳನ್ನು ಅಳತೆ ಮಾಡ್ತಕ್ಕಂಥದ್ದು ಅನ್ನುವಂಥದ್ದು ಪರಿಗಣಿಸ್ಬೋದು. ಆಲ್ರೌಂಡ್ ಡೆವಲಪ್ಮೆಂಟ್ ಅಂದರೆ ಫಿಸಿಕಲ್, ಇಂಟೆಲೆಕ್ಚುಯಲ್, ಎಮೋಷನಲ್, ಸ್ಪಿರಿಚುವಲ್, ಸೋಷಿಯಲ್ ಆಸ್ಪೆಕ್ಟ್ಸಲ್ಲಿ ಡೆವಲಪ್ಮೆಂಟ್ ಆಗುವಂಥದ್ದು. So the evaluation is also process of to check the all-round development of the students in a particular school ಅಂತ ಕೂಡ ಕರಿತೀವಿ ನಾವು. ಯಾಕೆಂದರೆ ಸಮಗ್ರವಾಗಿರ್ತಕ್ಕಂಥ ಅರ್ಥವನ್ನು ಕೊಡುತ್ತೆ. ಎಲ್ಲ ದೃಷ್ಟಿಕೋನದಲ್ಲಿ ಸಮಗ್ರವಾಗಿರ್ತಕ್ಕಂಥ ವಿದ್ಯಾರ್ಥಿಯ ಅಭಿವೃದ್ಧಿ ಅಥವಾ ಬೆಳವಣಿಗೆ ಕುರಿತು ಅಳತೆ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ, ಕ್ರಮಬದ್ಧವಾಗಿರ್ತಕ್ಕಂಥ ಪ್ರಕ್ರಿಯೆ ಅಂತ. ಎಜುಕೇಷನ್ ಇಟ್ ಈಸ್ ಮೆಂಟ್ ಫಾರ್ ಆಲ್ರೌಂಡ್ ಡೆವಲಪ್ಮೆಂಟ್ ಆದಮೇಲೆ ಅಸೆಸ್ಮೆಂಟು ಕೂಡ ಆಲ್ರೌಂಡ್ ಡೆವಲಪ್ಮೆಂಟ್ ರಿಗಾರ್ಡಿಂಗ್ ವಿ ಹ್ಯಾವ್ ಟು ಅಸೆಸ್ ಅನ್ನುವಂಥ ಅಂಶವನ್ನು ಕೊಡುತ್ತೆ. ಸೊ ದ ಮೆಷರ್ಮೆಂಟ್ ಎವ್ಯಾಲ್ಯೂಷನಿಗೆ ಇರ್ತಕ್ಕಂಥ ವ್ಯತ್ಯಾಸ ಏನು? ಬರೀ ಅಳತೆ ಅಥವಾ ಅಳತೆ ಮಾಡೋದು ಕ್ವಾಂಟಿಟೇಟಿವ್ ಆಸ್ಪೆಕ್ಟಲ್ಲಿ ಅಂತ ಹೇಳಿ ಕರಿತೀವಿ. ಮೌಲ್ಯಮಾಪನ ಅದನ್ನು ಮೀರಿ ನಿಂತಿರ್ತಕ್ಕಂಥದ್ದು, ವಿಶಾಲ ಅರ್ಥವನ್ನು ಕೊಡುತ್ತೆ. ಇಟ್ ಈಸ್ ಎ ಕ್ವಾಲಿಟೇಟಿವ್ ಆಸ್ಪೆಕ್ಟ್ ಅಂತ ಹೇಳಿ ಕರಿತೀವಿ. It involves both quantitative as well as qualitative. ಮೆಷರ್ಮೆಂಟ್ ಲಿಮಿಟೆಡ್ ಟು ದ ಕ್ವಾಂಟಿಟೇಟಿವ್ ಟೆಸ್ಟಿಂಗ್ ಅಂತ ಬರೀ ಪರೀಕ್ಷೆಗಳನ್ನು ಒಳಗೊಂಡಿರೋವಂಥದ್ದು. ಎವ್ಯಾಲ್ಯೂಷನ್ ಗೋಸ್ ಬಿಹೈಂಡ್ ಟೆಸ್ಟಿಂಗ್ ಆ್ಯಂಡ್ ಮೆಷರ್ಮೆಂಟು. ಅವುಗಳನ್ನು ಸೇರಿಸಿ ಇನ್ನು ಈ ಥರ ಕ್ವಾಲಿಟೇಟಿವ್ ಆಸ್ಪೆಕ್ಟಲ್ಲಿರ್ತಕ್ಕಂಥ ಅಂಶಗಳನ್ನು ಕೂಡ ಅದು ಒಳಗೊಂಡಿರುತ್ತೆ ಪ್ರಕ್ರಿಯೆ ಅನ್ನೋಂಥದ್ದು. ಸೊ ಮೆಷರ್ಮೆಂಟ್ ಈಸ್ ಮೋರ್ ಎಕ್ಸ್ಟರ್ನಲ್. ಏನು ಕೋವರ್ಟ್ ಅಬ್ಸರ್ವೇಷನ್ ಕಾಣಿಸ್ತದೋ ಅದಕ್ಕೆ ಕುರಿತಾಗಿ ನೋಡ್ತಕ್ಕಂಥದ್ದು. ಸೊ ಎವ್ಯಾಲ್ಯೂಷನ್ ಬೋತ್ ಎಕ್ಸ್ಟರ್ನಲ್ ಆ್ಯಂಡ್ ಇಂಟರ್ನಲ್ ಅಂತ ಹೇಳಿ ಕರಿತೀವಿ.
ಎರಡು ದೃಷ್ಟಿಕೋನದಲ್ಲಿ ನೋಡ್ಬೋದಾಗಿರ್ತಕ್ಕಂಥ ಎಕ್ಸ್ಟರ್ನಲ್ ಆ್ಯಂಡ್ ಇಂಟರ್ನಲ್ ಅಂತ ಹೇಳಿ ಕರಿತೀವಿ. ದಟ್ ಈಸ್ ಕಾಲ್ಡ್ ಆ್ಯಸ್ ಅವ್ಯಾಲ್ಯೂಯೇಷನ್ ಪ್ರೋಸೆಸ್. ಇಲ್ಲಿ ಎಕ್ಸ್ಟರ್ನಲ್ ಅಂದ ತಕ್ಷಣ ಹೊರಗಡೆಯಿಂದ ನೋಡುವಂಥದ್ದು ಅಷ್ಟೇ ಅಲ್ಲ. ಈ ಟೆಸ್ಟ್ಗಳನ್ನು ಕೊಟ್ಟು ಪರೀಕ್ಷೆಗಳನ್ನು ನೋಡ್ತೀವಿ, ಇಷ್ಟಿಷ್ಟು ಅಂಕ ಬಂತು ಒಬ್ಬ ವಿದ್ಯಾರ್ಥಿಗೆ ಅನ್ನೋವಂಥದ್ದು. ಇದು ಬೋತ್ ಎಕ್ಸ್ಟರ್ನಲ್ ಆ್ಯಂಡ್ ಇಂಟರ್ನಲ್. ಅಂದರೆ ವಿದ್ಯಾರ್ಥಿ ಕಲಿಕಾ ಪ್ರಕ್ರಿಯೆಯಲ್ಲಿ ಯಾವ ರೀತಿ ತೊಡಗಿಸ್ಕೊಳ್ತಾನೆ ಅನ್ನೋದರಿಂದ ಹಿಡಿದು ಕೂಡ ಪರೀಕ್ಷೆಗಳಲ್ಲಿ ಗಳಿಸ್ತಕ್ಕಂಥ ಅಂಕ ಎಷ್ಟು ಅನ್ನೋದಕ್ಕೂ ಕೂಡ ಇದರ ವ್ಯಾಪ್ಸಿರ್ತಕ್ಕಂಥದ್ದು ಅರ್ಥವನ್ನು ಕೊಡುತ್ತೆ. ಸೊ ನೆಕ್ಸ್ಟ್ ಒನ್, ಇಟ್ ಈಸ್ ಡಿಫ್ರೆನ್ಸ್. ಆಲ್ ಮೆಷರ್ಮೆಂಟ್ ಈಸ್ ನಾಟ್ ಎವ್ಯಾಲ್ಯೂಯೇಷನ್. ಎಲ್ಲ ಅಳತೆಗಳನ್ನು ಮೌಲ್ಯಮಾಪನ ಅಂತ ಕರೆಯೋಕ್ಕಾಗಲ್ಲ. ಆದರೆ ವಿತೌಟ್ ದ ಮೆಷರ್ಮೆಂಟ್ ಎವ್ಯಾಲ್ಯೂಯೇಷನ್ ಡಸ್ ನಾಟ್ ಕ್ಯಾರಿ ಮಚ್ ಮೀನಿಂಗ್ ಅಂತ. ಎವ್ಯಾಲ್ಯೂಯೇಷನ್ ಇದನ್ನು ಒಳಗೊಂಡಿರುತ್ತೆ, ಬಟ್ ಅದು ಬಳಕೆ ಮಾಡ್ಕೊಳ್ತೀವಿ ಅಂತ. ಅದರ ಆಧಾರದ ಮೇಲೆ ವಿದ್ಯಾರ್ಥಿಯ ವರ್ತನೆಗಳನ್ನು ಅಥವಾ ಅವನ ಪ್ರೋಗ್ರೆಸ್ಸನ್ನು ನಾವು ಮೌಲ್ಯಮಾಪನ ಮಾಡ್ಬೋದು ಅನ್ನುವಂಥ ಅಂಶವನ್ನು ಕೊಡುತ್ತೆ. ಸೊ ಅನದರ್ ಮೀನಿಂಗ್ ಇಸ್ ದ್ಯಾಟ್ ಇಟ್ ಮೆಷರ್ಸ್ ಓನ್ಲಿ ಕ್ವಾಂಟಿಟಿ, ಅಂದರೆ ಪರಿಮಾಣವನ್ನು ಹೇಳ್ತದೆ. ಈಗ ಒಂದು ಟೆಸ್ಟ್ ಕೊಡ್ತೀರಾ, ಆ ವಿಷಯದಲ್ಲಿ ಅವನು ಎಷ್ಟು ಅಂಕ ಗಳಿಸಿದ್ದಾನೆ ಅನ್ನೋದೇ ಗೊತ್ತಾಗುತ್ತೆ ಹೊರತು ಉಳಿದಿರ್ತಕ್ಕಂಥ ಅಂಶಗಳು ಪರಿಗಣನೆಗೆ ಬರಲ್ಲ. ಆದರೆ ಇಟ್ ಟೇಕ್ಸ್ ಕನ್ಸಿಡರೇಷನ್ ಬೋತ್ ಕ್ವಾಂಟಿಟೇಟಿವ್ ಆ್ಯಂಡ್ ವ್ಯಾಲ್ಯೂ ಜಡ್ಜ್ಮೆಂಟ್ ಆರ್ ಕ್ವಾಲಿಟಿ. ಟೆಸ್ಟ್ ಕೊಟ್ಟಾದ ನಂತರ, ಟೆಸ್ಟ್ ಕೊಟ್ಟು ಮಾರ್ಕ್ಸ್ ತೊಗೊಳ್ಳೋದು ಅಳತೆ ಆದರೆ, ಮಾರ್ಕ್ಸನ್ನು ತೆಗೆದ ನಂತರ ಅವುಗಳನ್ನು ಬೇರೆ ಬೇರೆ ಸ್ಟ್ಯಾಟಿಸ್ಟಿಕಲ್ ಟೆಕ್ನಿಕ್ಸ್ ಮೂಲಕ ನೀವು ಅದನ್ನು ಅರ್ಥೈಸಿದರೆ, ಇಂಟರ್ಪ್ರಿಟೇಷನ್ ಮಾಡಿದರೆ ಅದು ಎವ್ಯಾಲ್ಯೂಯೇಷನ್ ಪ್ರೋಸೆಸ್ ಆಗ್ತದೆ. ದಟ್ ಈಸ್ ವಾಟ್ ವಿ ಆರ್ ಟೆಲ್ಲಿಂಗ್ ಲೈಕ್ ದಟ್. ಅಂದರೆ ಫಾರ್ ಎಕ್ಸಾಂಪಲ್ ಒಂದು ಟೇಬಲ್ ಇರ್ತದೆ, ಆ ಟೇಬಲನ್ನು ನೀವು ಅಳತೆ ಮಾಡ್ಬೋದು. ಅದರ ಉದ್ದ ಎಷ್ಟು, ಅಗಲ ಎಷ್ಟು. ದಟ್ ಈಸ್ ವಾಟ್ ಕ್ವಾಂಟಿಟೇಟಿವ್ ಆಸ್ಪೆಕ್ಟ್. ಅದರ ಪ್ರಮಾಣವನ್ನು ಹೇಳ್ತದೆ, ಉದ್ದ ಎಷ್ಟು, ಅಗಲ ಎಷ್ಟು, ದಪ್ಪ ಎಷ್ಟು ಇತ್ಯಾದಿ. ಅದೇ ಕ್ವಾಂಟಿಟೇಟಿವ್ ಆ್ಯಸ್ ವೆಲ್ ಆ್ಯಸ್ ವ್ಯಾಲ್ಯೂ ಜಡ್ಜ್ಮೆಂಟ್ ಹೇಳಬೇಕಾದ್ರೆ ಅದರ ಅಳತೆಯ ಜೊತೆಗೆ ಅದರ ಗುಣಾತ್ಮಕತೆಯ ಬಗ್ಗೆ ನಾವು ಚರ್ಚೆ ಮಾಡಬೇಕು. ಏನು ಕ್ವಾಲಿಟಿ, ಏನು ಡ್ಯೂರಬಿಲಿಟಿ, ಎಂಥ ವುಡ್ಡು, ಯಾವ ಮರದಿಂದ ಮಾಡಲ್ಪಟ್ಟಿದೆ, ಇದನ್ನೆಲ್ಲ ನಾವು ಅದಕ್ಕೆ ಓರೆಗಲ್ಲಿಗೆ ಹಚ್ಚಿದಾಗ ದಟ್ ಗಿವ್ಸ್ ದ ಕಂಪ್ಲೀಟ್ ಪಿಕ್ಚರ್ ಆಫ್ ಎವ್ಯಾಲ್ಯೂಯೇಷನ್ ಪ್ರೋಸೆಸ್ ಅಂತ ಹೇಳಿ ಕರಿಬೋದು. ಎವ್ಯಾಲ್ಯೂಯೇಷನ್ ಈಸ್ ನಾಟ್ ಎ ಪಾರ್ಟ್ ಆಫ್ ಮೆಜರ್ಮೆಂಟು. ಅಂದರೆ ಅಳತೆಯ ಭಾಗವಾಗಿ ಇದು ಕೆಲಸ ಮಾಡೋದಿಲ್ಲ, ಬಟ್ ಮೆಜರ್ಮೆಂಟ್ ಈಸ್ ಆಲ್ವೇಸ್ ಎ ಪಾರ್ಟ್ ಆಫ್ ಎವ್ಯಾಲ್ಯೂಯೇಷನ್. ಮೌಲ್ಯಮಾಪನದ ಪ್ರಮುಖ ಭಾಗವಾಗಿ ಅಳತೆ ಕೆಲಸ ಮಾಡ್ತದೆ ಅಥವಾ ಅದನ್ನು ಬಳಕೆ ಮಾಡ್ಕೊಳ್ಬೋದು ಅನ್ನೋಂಥದ್ದು. ದೀಸ್ ಆರ್ ದ ಮೇಜರ್ ಡಿಫ್ರೆನ್ಸಸ್ ಬಿಟ್ವೀನ್ ಮೆಜರ್ಮೆಂಟ್ ಆ್ಯಂಡ್ ಎವ್ಯಾಲ್ಯೂಯೇಷನ್. Why I am telling the differences actually means, so the teacher must adopt the evaluation process rather than just going with the measurement of the students' marks with respect to the particular subject. ಒಂದು ವಿಷಯವಾರಿಗೆ ಅನುಗುಣವಾಗಿ ಶಿಕ್ಷಕರಾಗಿರ್ತಕ್ಕಂಥವರು ವಿದ್ಯಾರ್ಥಿಗಳನ್ನು ಅಳತೆ ಮಾಡಬಾರ್ದು ಬರೀ ಪರೀಕ್ಷೆಗಳ ಮೂಲಕ. ಅವರು ಮೌಲ್ಯಮಾಪನ ಪ್ರಕ್ರಿಯೆಯನ್ನು ಅಳವಡಿಸ್ಕೊಳ್ಬೇಕು. ಯಾಕೆಂದರೆ ಇದು ಸಮಗ್ರವಾಗಿರ್ತಕ್ಕಂಥ ಅರ್ಥವನ್ನು ಕೊಡ್ತಕ್ಕಂಥದ್ದು, ವಿಶಾಲ ಅರ್ಥವನ್ನು ಒಳಗೊಂಡಿರ್ತಕ್ಕಂಥದ್ದು. ಇಟ್ ಈಸ್ ಹ್ಯಾವಿಂಗ್ ಎ ವೆರಿ ಕಾಂಪ್ರೆನ್ಸಿವ್ ಇನ್ ನೇಚರ್ ಆಫ್ ದ way that actually every teacher must attend when they are doing teaching learning ಪ್ರೋಸೆಸ್ ಅನ್ನೋಂಥ ದೃಷ್ಟಿಕೋನದಲ್ಲಿ. ಅಂದರೆ ಆ ಕಲೆ ಹಾಕಿರ್ತಕ್ಕಂಥ ದತ್ತಾಂಶಗಳನ್ನು ಇಂಟರ್ಪ್ರೆಟ್ ಮಾಡಿ ಪ್ರತಿಯೊಬ್ಬರಿಗೂ ಕೂಡ ಫೀಡ್ಬ್ಯಾಕನ್ನು ಕೊಡ್ತಕ್ಕಂಥ ಕೆಲಸವನ್ನು ಮೌಲ್ಯಮಾಪನ ಪ್ರಕ್ರಿಯೆ ಮಾಡ್ತದೆ ಅಂತ ಹೇಳಿ. ಬಟ್ ಟೀಚರ್ಸ್ ಎಲ್ಲರೂ ಕೂಡ ಅದನ್ನು ಅಳತೆ ಮಾಡಿ ಇಡ್ತಾರಷ್ಟೇ ಮಾರ್ಕ್ಸ್ಗಳನ್ನು ತೆಗೆದುಕೊಂಡು. ಆಮೇಲಿನ ಪ್ರೋಸೆಸ್ ಏನು ಮಾಡ್ತೀವಲ್ಲ, ದಟ್ ಗಿವ್ಸ್ ದ ಕ್ಲಿಯರ್ ಪಿಕ್ಚರ್ ಆಫ್ ಎವ್ಯಾಲ್ಯೂಯೇಷನ್. ಎವ್ಯಾಲ್ಯೂಯೇಷನ್ ಇನ್ ಎಜುಕೇಷನ್ ಯಾವ ರೀತಿ ಶಿಕ್ಷಣದಲ್ಲಿ ಉಪಯೋಗ ಆಗುತ್ತೆ? ಹೆಲ್ಪ್ ಇನ್ ಮಾಡಿಫೈ ದ ಆಬ್ಜೆಕ್ಟಿವ್ಸ್ ಇನ್ ದ ನೀಡ್ಸ್ ಆಫ್ ದ ಇಂಡಿವಿಜುವಲ್ ಆ್ಯಂಡ್ ಆಫ್ ದ ಸೊಸೈಟಿ. ಕರೆಕ್ಟಾಗಿ ಮೌಲ್ಯಮಾಪನ ಮಾಡಿದ ನಂತರ ಉದ್ದೇಶಗಳನ್ನು ಯಾವ ರೀತಿ ಬದಲಾವಣೆ ಮಾಡಿಕೊಳ್ಬೇಕು ಅನ್ನೋಂಥದ್ದು ಗೊತ್ತಾಗುತ್ತೆ. ಹೆಲ್ಪ್ ಇನ್ ಜಡ್ಜಿಂಗ್ ದ ಎಫೆಕ್ಟಿವ್ನೆಸ್ ಆಫ್ ಮೆಥಡ್ಸ್ ಆಫ್ ಟೀಚಿಂಗ್, ಹೆಲ್ಪ್ಸ್ ಇನ್ ಫೈಂಡಿಂಗ್ ಔಟ್ ದ ಸೈಕಲಾಜಿಕಲ್ ಲಾಜಿಕಲ್ ಸೌಂಡ್ನೆಸ್ ಆಫ್ ದ ಮೆಟೀರಿಯಲ್. ಅಂದರೆ ನೀವು ಒಂದು ಸಲ ಪಾಠ ಮಾಡಾದ ನಂತರ ಮೌಲ್ಯಮಾಪನ ಮಾಡಿದ್ದೀರಾ ಸರಿಯಾದ ಅರ್ಥದಲ್ಲಿ ಅಂತಂದರೆ, ನೀವು ಬಳಕೆ ಮಾಡ್ಕೊಂಡಿರ್ತಕ್ಕಂಥ ಮೆಥಡ್ಸ್ ಆಫ್ ಟೀಚಿಂಗ್ ಆಗಿರ್ಬೋದು, ಇನ್ನಿತರೆ ಉಪಕರಣಗಳಾಗಿರ್ಬೋದು, ಪ್ರಶ್ನೆಗಳಾಗಿರ್ಬೋದು, ಏನೇನೆಲ್ಲ ಬಳಕೆ ಮಾಡಿದ್ದೀರಾ. ಸೊ ದ್ಯಾಟ್ ವಾಟ್ ವಿ ಕ್ಯಾನ್ ಕಾಲ್ ಇನ್ ದ ಸಿಸ್ಟಮ್ ಅಪ್ರೋಚ್ ವಾಟ್ ಯು ಆರ್ ಇನ್ಸರ್ಟೆಡ್, ದಟ್ ಈಸ್ ನಥಿಂಗ್ ಬಟ್ ಇನ್ಪುಟ್ಸ್ ಅಂತಲೇ ಕಡಿಬೋದು. ಏನು ಸಿಸ್ಟಮ್ ಅಪ್ರೋಚಲ್ಲಿ, ಟೀಚಿಂಗ್ ಲರ್ನಿಂಗ್ ಸಿಸ್ಟಮ್ ಅಪ್ರೋಚಲ್ಲಿ ಏನೆಲ್ಲ ಒಳ ಅಂಶಗಳನ್ನು ಸೇರಿಸಿದ್ದೀರಾ ಅವೆಲ್ಲವುಗಳನ್ನು ಹೋರೆಗಲ್ಲಿಗೆ ಹಚ್ಚಿ ನೋಡ್ಬೋದಾಗಿರ್ತಕ್ಕಂಥದ್ದು. ಮೌಲ್ಯಮಾಪನ ಮಾಡಿದರೆ ಅವುಗಳನ್ನು ಬದಲಾಯಿಸೋದಕ್ಕೆ ಅಥವಾ ಅವುಗಳ ಎಷ್ಟು ಚೆನ್ನಾಗಿ ಪ್ರಭಾವ ಬೀರಿದೆ ಆ ಕಲಿಕಾ ಪ್ರಕ್ರಿಯೆಯಲ್ಲಿ ಅನ್ನೋದನ್ನು ಪತ್ತೆ ಹಚ್ಚೋದಕ್ಕೆ ಸಹಾಯಕವಾಗುತ್ತೆ. ಟೆಸ್ಟ್ ದ ಆಲ್ರೌಂಡ್ ಡೆವಲಪ್ಮೆಂಟ್ ಆಫ್ ದ ಚೈಲ್ಡ್. ಈಗಾಗಲೇ ಮೊದಲೇ ಹೇಳಿದಾಗೆ ನಿಮಗೆ ಖಂಡಿತವಾಗೂ ವಿದ್ಯಾರ್ಥಿಯ ಸಮಗ್ರವಾಗಿರ್ತಕ್ಕಂಥ ಬೆಳವಣಿಗೆಗೆ ಅಥವಾ ಅಭಿವೃದ್ಧಿಗೆ ಪೂರಕವಾಗಿರ್ತಕ್ಕಂಥ ಅಳತೆಯನ್ನು ಮಾಡ್ಬೋದು ಎಲ್ಲ ದೃಷ್ಟಿ. ಫಿಸಿಕಲ್ ಡೆವಲಪ್ಮೆಂಟ್, ಅದಕ್ಕೆ ನಾವು ಹೇಳ್ತೀವಿ ಯೂಶಲಿ ಡೋಂಟ್ ಸ್ಟಿಕ್ ಆನ್ ಟು ದ ಮಾರ್ಕ್ಸ್ ಓರಿಯೆಂಟೆಡ್ ಟೆಸ್ಟಿಂಗ್ ಅನ್ನೋವಂಥದ್ದು. ಆ ಮಾರ್ಕ್ಸ್ಗಳ ಆಧಾರದ ಮೇಲೆ ಸಾಕಷ್ಟು ಸಿಗುತ್ತೆ. ಒಂದು ಟೆಸ್ಟಲ್ಲಿ ಮಗು ಫಸ್ಟ್ ಟೆಸ್ಟಲ್ಲಿ ಒಂದಷ್ಟು ಮಾರ್ಕ್ಸ್ ತೆಗೆದಿದೆ, ಸೆಕೆಂಡ್ ಜಸ್ಟ್ ಬೈ ಕಂಪೇರಿಂಗ್ ಟು ಟೆಸ್ಟ್ ಯು ಕ್ಯಾನ್ ಗೋ ಥ್ರೂ ಅಬೌಟ್ ದ ಸ್ಟೂಡೆಂಟ್ಸ್ ಪ್ರೋಗ್ರೆಸ್ ಇನ್ ದ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಆ್ಯಸ್ ವೆಲ್ ಆಸ್ ಈಸ್ ಪರ್ಸನಾಲಿಟಿ, ಸೋ ಮೆನಿ ಅದರ್ ಥಿಂಗ್ಸ್. ಮಗು ಮೊದಲನೇ ಟೆಸ್ಟಲ್ಲಿ ತುಂಬ ಚೆನ್ನಾಗಿ ತೆಗೆದಿದೆ, ಸೆಕೆಂಡ್ ಟೆಸ್ಟಲ್ಲಿ ಚೆನ್ನಾಗಿ ತೆಗೆದಿಲ್ಲ ಅಂದರೆ ಅದಕ್ಕೆ ಕಾರಣ ಟೀಚರ್ ಅಷ್ಟೇ ಆಗಿರೋದಿಲ್ಲ, ಬೇರೆ ಹಲವಾರು ಅಂಶಗಳಿರ್ಬೋದು. ಮೇ ಬಿ ಈಸ್ ಹ್ಯಾವಿಂಗ್ ಸಮ್ ಡಿಫಿಕಲ್ಟಿ ವಿತ್ ದಟ್ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಆರ್ ಸಮ್ ಹೆಲ್ತ್ ಇಶ್ಯೂಸ್ ಆರ್
ಇನ್ವಾಲ್ವ್ ಸೋ ಮೆನಿ ಅದರ್ ಥಿಂಗ್ಸ್. ಸೊ ಹಾಗಾಗಿ ನೋಡಬೇಕು. ಸೊ ಆಲ್ರೌಂಡ್ ಡೆವಲಪ್ಮೆಂಟಿಗೆ ಅವಕಾಶ ಇರ್ತದೆ. ಸಮ್ ಅದರ್ ಸೈಕಲಾಜಿಕಲ್ ಪ್ರಾಬ್ಲಮ್ಸ್ ಇರ್ಬೋದು. ಸೊ ಇವೆಲ್ಲವುಗಳನ್ನು ಓರೆಗಲ್ಲಿಗೆ ಹಚ್ಚಿ ನೋಡಬೇಕು ಎಷ್ಟು ವಿದ್ಯಾರ್ಥಿಗಳು. ಫಿಸಿಕಲ್ ಡೆವಲಪ್ಮೆಂಟ್ ಈಸ್ ಆಲ್ಸೋ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಕ್ರೈಟೀರಿಯಾ ಅಂತಲೇ ಬಳಸ್ಬೋದು. ವೇ ಆಫ್ ಅಪ್ರೋಚಿಂಗ್, ಹೇಗೆ ಮಾತಾಡ್ತಾರೆ, ಕಮ್ಯುನಿಕೇಷನ್ ಸ್ಕಿಲ್ಸ್, ಸೋಷಿಯಲ್ ಬಿಹೇವಿಯರ್ ಆಫ್ ದ ಸ್ಟೂಡೆಂಟ್ಸ್, ಲೀಡರ್ಶಿಪ್ ಕ್ವಾಲಿಟೀಸ್, ಆಲ್ ದೀಸ್ things can be judged also. So helps in the improvement and modification of the evaluation tools and techniques. ಖಂಡಿತವಾಗೂ ಶಿಕ್ಷಣದಲ್ಲಿ ಯಾವ ರೀತಿ ತೆರನಾಗಿರ್ತಕ್ಕಂಥ ಮೌಲ್ಯಮಾಪನದ ಸಾಧನ ತಂತ್ರಗಳನ್ನು ಬಳಕೆ ಮಾಡಿಕೊಳ್ಬೇಕು ಅನ್ನೋದಕ್ಕೂ ಸಹಾಯ ಮಾಡ್ತಕ್ಕಂಥದ್ದು ಅಂಥೇಳಿ. ಸೊ ಎವ್ಯಾಲ್ಯೂಷನ್ ಇನ್ ಎಜುಕೇಷನ್, ಮೆಥಡ್ಸ್ ಆಫ್ ಟೀಚಿಂಗ್ ಇದೆ, ಕರಿಕ್ಯುಲಮ್ ಇದೆ, ಕರಿಕ್ಯುಲಮ್ ಮೇಲೆ ಮೆಥಡ್ಸ್ ಆಫ್ ಟೀಚಿಂಗ್ ಇದೆ, ಆಬ್ಜೆಕ್ಟಿವ್ಸ್ ಆಫ್ ಟೀಚಿಂಗ್ ಇದೆ, ಟೂಲ್ಸ್ ಆ್ಯಂಡ್ ಟೆಕ್ನಿಕ್ಸ್ ಆಫ್ ಎವ್ಯಾಲ್ಯೂಷನ್. ಇದು 3-fold ಡಯಾಗ್ರಾಮ್ ಏನು ಇಂಡಿಕೇಟ್ ಮಾಡ್ತಾ ಇದೆ. ಕರಿಕ್ಯುಲಮ್ ಇದೆ, ಆ ಕರಿಕ್ಯುಲಮನ್ನು ನೀವು ಆಬ್ಜೆಕ್ಟಿವ್ಸನ್ನು ಫ್ರೇಮ್ ಮಾಡ್ತೀರಾ. ಆಬ್ಜೆಕ್ಟಿವ್ಸ್ ಫ್ರೇಮ್ ಮಾಡಿದ ತಕ್ಷಣವೇ ಸೊ ದಟ್ ಹೆಲ್ಪ್ಸ್ ಟು ಸೆಲೆಕ್ಟ್ ದ ಮೆಥಡ್ಸ್ ಆಫ್ ಟೀಚಿಂಗ್. ಮೆಥಡ್ಸ್ ಆಫ್ ಟೀಚಿಂಗ್ ಮಾಡಿದ್ಮೇಲೆ ದೆನ್ ಯು ಕ್ಯಾನ್ ಯೂಸ್ ದ variety of tools and techniques of evaluation to check out the objectives are attained or not, and used methods of teaching are appropriate or not. You can check out all those things also. That is also very important thing. This is the schematic diagram of how they are interlinked: curriculum, methods of teaching, objectives of teaching, and tools and techniques of evaluation. ಅದಕ್ಕೆ ಉದ್ದೇಶಗಳು ನೇರವಾಗಿ ಮೌಲ್ಯಮಾಪನ ಪ್ರಕ್ರಿಯೆಗೆ ಸಹಾಯ ಮಾಡ್ತವೆ ಅಂಥೇಳಿ. ಉಳಿದವೆಲ್ಲವುಗಳನ್ನು ನೀವು ಮೌಲ್ಯಮಾಪನದ ಮೂಲಕ ಪರೀಕ್ಷಿಸಿ ಅದಕ್ಕೆ ಫೀಡ್ಬ್ಯಾಕನ್ನು ಪಡ್ಕೊಳ್ಳೋದಕ್ಕೆ ಸಹಾಯಕವಾಗುತ್ತೆ. Types of evaluation. On the basis of purpose and time involved, the evaluation can be classified as diagnostic evaluation, formative evaluation, and summative evaluation. Diagnostic evaluation is a process evaluation ಅಂತ ಕರಿತೀವಿ. ನೈದಾನಿಕ ಮೌಲ್ಯಮಾಪನ ಅಂತೇಳಿ ಕರಿತೀವಿ. ಯಾವಾಗ ಮಾಡಬೇಕು ಇದನ್ನು, ನೈದಾನಿಕ ಮೌಲ್ಯಮಾಪನವನ್ನು? ಪ್ರಾರಂಭದಲ್ಲಾದರೂ ಮಾಡಿರಿ ಅಥವಾ ನೀವು ಪಾಠ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪ್ರತಿ ಹಂತದಲ್ಲೂ ಕೂಡ ಮಾಡ್ಕೊಳ್ಬೋದು. ಡಯಾಗ್ನೋಸ್ಟಿಕ್ ಮೀನ್ಸ್ ಯು ಹ್ಯಾವ್ ಟು ಫೈಂಡ್ ಔಟ್ ದ ಲರ್ನಿಂಗ್ ಡಿಫಿಕಲ್ಟೀಸು. ಕಲಿಕಾ ನ್ಯೂನತೆಗಳನ್ನು ಪತ್ತೆ ಹಚ್ಚೋದಕ್ಕೆ ಮಾಡ್ಬೋದಾಗಿರ್ತಕ್ಕಂಥ ಮೌಲ್ಯಮಾಪನ ಅಂತ ಹೇಳಿ ಕರಿತೀವಿ. ಇಟ್ ಇಸ್ ಸ್ಟ್ರಿಕ್ಟ್ಲಿ ರೆಸ್ಟ್ರಿಕ್ಟ್ ಟು ದ ವಾಟ್ ಎಕ್ಸಾಕ್ಟ್ಲಿ ದ ಸ್ಟೂಡೆಂಟ್ಸ್ ಹ್ಯಾವಿಂಗ್ ಎ ಡಿಫಿಕಲ್ಟೀಸ್ ಇನ್ ದ ಲರ್ನಿಂಗ್ ಪ್ರೋಸೆಸ್, ಸೊ ದಟ್ ಯು ಕ್ಯಾನ್ ಐಡೆಂಟಿಫೈ ಆ್ಯಂಡ್ give the remedies so that they can overcome those difficulties, so that it increases or enhances the learning process also. ಅಂದರೆ ನೈದಾನಿಕ ಮೌಲ್ಯಮಾಪನ ಮಾಡೋದರ ಮೂಲಕ ವಿದ್ಯಾರ್ಥಿಗಳ ಕಲಿಕಾ ನ್ಯೂನತೆಗಳನ್ನು ಪತ್ತೆ ಹಚ್ಚಿ ತದನಂತರ ಅವರಿಗೆ ಪರಿಹಾರಗಳನ್ನು ಕೊಡಬೇಕಾಗಿರ್ತಕ್ಕಂಥ ಅಂಶವನ್ನು ಡಯಾಗ್ನೋಸ್ಟಿಕ್ ಎವ್ಯಾಲ್ಯೂಷನ್ ಅಂತ ಕರಿತೀವಿ. Done is the beginning of the teaching learning process. Help to find out the specific weakness in individual or whole. Helps in designing of the course and curricula according to the capabilities of the learner. ಪತ್ತೆ ಹಚ್ಚೋದು, ಡಯಾಗ್ನೋಸ್ ಮಾಡೋದು. ತೊಂದರೆ ಇದೆ ಅಂದರೆ ಅದನ್ನು ಪತ್ತೆ ಹಚ್ಚಿ ಅವರಿಗೆ ಕಲಿಕಾ ತೊಂದರೆ ಅಥವಾ ಕಲಿಕಾ ನ್ಯೂನತೆ ಇದ್ದರೆ ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಪರಿಹಾರ ಕೊಟ್ಟರೆ ಅವನ ಕಲಿಕೆಯ ಮಟ್ಟವನ್ನು ಸುಧಾರಿಸ್ಬೋದು ಅನ್ನೋದು. ನೆಕ್ಸ್ಟ್ ಫಾರ್ಮೇಟಿವ್ ಎವ್ಯಾಲ್ಯೂಯೇಷನ್. ಇದನ್ನು ನಾವು ಫಾರ್ಮೇಟಿವ್ ರೂಪಣಾತ್ಮಕ ಮೌಲ್ಯಮಾಪನ ಅಂತ ಹೇಳಿ ಕರಿತೀವಿ, ಅಥವಾ ರೂಪಣ ಮೌಲ್ಯಮಾಪನ. So decision making process for students development and formulation of the curriculum for particular class or examination. ಯಾಕೆ ಬೇಕು ಫಾರ್ಮೇಟಿವ್ ಎವ್ಯಾಲ್ಯೂಷನ್? ಫಾರ್ಮೇಟಿವ್ ಎವ್ಯಾಲ್ಯೂಷನ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಕಂಟಿನ್ಯೂಸ್ ಆ್ಯಂಡ್ ಕಾಂಪ್ರಹೆನ್ಸಿವ್ ಎವ್ಯಾಲ್ಯೂಷನ್ ಅಂತ ಹೇಳಿ ಕರಿತೀವಿ. ನಿರಂತರವಾಗಿರ್ತಕ್ಕಂಥ ಮೌಲ್ಯಮಾಪನವೇ ಫಾರ್ಮೇಟಿವ್ ರೂಪಣಾತ್ಮಕ. ಯಾವಾಗ ಮಾಡಬೇಕು? ಸೊ ಯಾವಾಗಲೂ ಜೊತೆಯಾಗೆ ಸಾಗುತ್ತೆ ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್ಸಲ್ಲಿ. ಸೊ ಇಟ್ ಹ್ಯಾಸ್ ಟು ಮೂವ್ ಪ್ಯಾರಲಲಿ while teaching also, after the teaching also, after completion of 1 unit, 2 units, you can continuously assess the students' progress continuously. That is most important thing. ಯಾಕೆ ಬೇಕು ಫಾರ್ಮೇಟಿವ್ ಎವ್ಯಾಲ್ಯೂಷನ್ ಅಂದರೆ, ಮೋಸ್ಟ್ ಇಂಪಾರ್ಟೆಂಟ್ ಟು ಐಡೆಂಟಿಫೈ ದ ಮಿಸ್ಟೇಕ್ಸ್ ವಾಟ್ ದೇ ಆರ್ ಡೂಯಿಂಗ್, to find out the loopholes where they are lagging behind and give the corrections there and only. ಅಲ್ಲಲ್ಲೇ ತಪ್ಪುಗಳನ್ನು ಗುರುತಿಸಿ ಅದಕ್ಕೆ ಸೂಕ್ತ ಪರಿಹಾರಗಳನ್ನು ಕೊಡ್ತಾ ಹೋದರೆ ಕಲಿಕೆಯ ಮಟ್ಟ ಸುಧಾರಿಸ್ತದೆ ಅಂತಕ್ಕಂಥದ್ದು. ಅದನ್ನು ನಾವು ಫಾರ್ಮೇಟಿವ್ ಎವ್ಯಾಲ್ಯೂಷನ್ ಅಂತ ಹೇಳಿ ಕರಿಬೋದು. ಇದು ನಿರಂತರವಾಗಿ ನಡೀತಾನೆ ಇರಬೇಕು. ಪ್ರತಿ ಹಂತದಲ್ಲಿ ಶಿಕ್ಷಕ ಮಾಡಬೇಕು. ದೇ ಕೆನ್ ಯೂಸ್ ಕ್ವಾಲಿಟೇಟಿವ್ಲಿ ಆ್ಯಸ್ ವೆಲ್ ಆ್ಯಸ್ ಕ್ವಾಂಟಿಟೇಟಿವ್ಲಿ. ಬರೀ ಟೆಸ್ಟ್ ಕೊಟ್ಟಾಗ ಮಾತ್ರ ಅಂಕಗಳನ್ನು ಆಧರಿಸಿ ಹೇಳುವಂಥದ್ದಲ್ಲ, ಪ್ರತಿನಿತ್ಯ ಮಾಡ್ಬೋದು. ಬೈ ಅಬ್ಸರ್ವಿಂಗ್ ದ ಕ್ಲಾಸ್ ರೂಮ್, ಹೌ ದ ಸ್ಟೂಡೆಂಟ್ಸ್ ದೇ ಆರ್ ಇನ್ವಾಲ್ವಿಂಗ್, ದೇ ಆರ್ ಶೋಯಿಂಗ್ ಇಂಟ್ರೆಸ್ಟ್ ಟು ಲರ್ನ್ ಸಮಥಿಂಗ್, ಹೌ ದೇ ಆರ್ ಪಾರ್ಟಿಸಿಪೇಟಿಂಗ್, ಎಕ್ಸೆಟ್ರಾ. ಸೋ ಮೆನಿ ಥಿಂಗ್ಸ್ ಬೈ ಯೂಸಿಂಗ್ ಅಬ್ಸರ್ವೇಷನ್ ಟೆಕ್ನಿಕ್ಸ್, ಸೋಷಿಯೋಮೆಟ್ರಿ, ಬೇರೆ ಬೇರೆ ಟೂಲ್ಸ್ ಆ್ಯಂಡ್ ಟೆಕ್ನಿಕ್ಸೇ ಇದೆ. ಅದನ್ನು ಚರ್ಚೆ ಮಾಡುವಾಗ ಹೇಳ್ತೀನಿ. ಆಗ ಅದನ್ನು ಬಳಕೆ ಮಾಡಿಕೊಂಡು ಕ್ವಾಂಟಿಟೇಟಿವ್ಲಿ ಆ್ಯಸ್ ವೆಲ್ ಆ್ಯಸ್ ಕ್ವಾಲಿಟೇಟಿವ್ಲಿ ಯು ಕೆನ್ ಅಸಸ್ ಇನ್ ದ ಕ್ಲಾಸ್ ರೂಮ್ ಆಲ್ಸೋ. ಹಾಗಾಗಿ ಪ್ರತಿ ಹಂತದಲ್ಲಿ ಮಾಡ್ಬೋದಾಗಿರ್ತಕ್ಕಂಥದ್ದನ್ನು ಫಾರ್ಮಲ್ ವೇನಲ್ಲಿ ಸಾಗಬೇಕು ಅಂತ ಕರಿತೀವಿ. ಫಾರ್ಮೇಟಿವ್ ಎವ್ಯಾಲ್ಯೂಷನ್ ಅಂತ ಕರಿತೀವಿ. ಪ್ರತಿಯೊಂದು ಒಂದು ಹೋಮ್ವರ್ಕ್ ಕೊಟ್ಟಾಗ ನೀವು ಎವ್ಯಾಲ್ಯೂಯೇಟ್ ಮಾಡೋದು ಫಾರ್ಮೇಟಿವ್ ಎವ್ಯಾಲ್ಯೂಷನ್ನು, ಹೋಮ್ ಅಸೈನ್ಮೆಂಟ್ಸು, ಟೆಸ್ಟ್ಗಳು, ಯೂನಿಟ್ ಟೆಸ್ಟು, ಆಲ್ ದೀಸ್ ಆರ್ ಎಕ್ಸಾಂಪಲ್ಸ್. ಆಫ್ಟರ್ ಫಿನಿಶಿಂಗ್ ಯುವರ್ ಟಾಪಿಕ್ ಆಲ್ಸೋ ಯು ಆರ್ ಆಸ್ಕಿಂಗ್ ಕ್ವಶನ್ಸ್ ಟು ದ ಸ್ಟೂಡೆಂಟ್ಸ್ ಹೌ ವೆಲ್ ದೇ ವರ್ ಅಂಡರ್ಸ್ಟುಡ್ ಅನ್ನುವಂಥದ್ದು ಚೆಕ್ ಮಾಡೋದಕ್ಕೆ. ದಟ್ ಕಮ್ಸ್ ಅಂಡರ್ ದ ಫಾರ್ಮೇಟಿವ್ ಎವ್ಯಾಲ್ಯೂಷನ್ ಆಲ್ಸೋ.
ಸೊ ದ ಅಬ್ಜೆಕ್ಟಿವ್ಸ್ ಏನು ಉದ್ದೇಶ ಇದೆ ಇದ್ರದ್ದು, ಟು ಮಾನಿಟರ್ ಸ್ಟೂಡೆಂಟ್ಸ್ ಲರ್ನಿಂಗ್ ಫಾರ್ ಪ್ರೊವೈಡಿಂಗ್ ದಮ್ ಇಂಡಿವಿಜುವಲೈಸ್ಡ್ ಇನ್ಸ್ಟ್ರಕ್ಷನ್, ವ್ಯಕ್ತಿಗತವಾಗಿರ್ತಕ್ಕಂಥ ಸಲಹೆಗಳನ್ನು ನೀಡಲಿಕ್ಕೆ, ಟು ಎವ್ಯಾಲ್ಯೂಯೇಟ್ ಟೀಚಿಂಗ್ ಎಫೆಕ್ಟಿವ್ನೆಸ್, ನಿಮ್ಮ ಬೋಧನೆಯನ್ನು ಸುಧಾರಣೆ ಮಾಡಿಕೊಳ್ಳಿಕ್ಕೆ ಪರಿಣಾಮಕಾರಿ ಆಗಿದೆಯೋ ಇಲ್ಲ ಅನ್ನೋದು ಚೆಕ್ ಮಾಡೋದಕ್ಕೆ ಫಾರ್ಮೇಟಿವ್ ಎವ್ಯಾಲ್ಯೂಷನ್ ಬೇಕು. ಯು ಕ್ಯಾನ್ ಮಾಡಿಫೈ ಯುವರ್ ವೇ ಆಫ್ ಟೀಚಿಂಗ್ ಆಲ್ಸೋ ಆಫ್ಟರ್ ಗೆಟಿಂಗ್ ಯೂನಿಟ್ ಟೆಸ್ಟ್ ರಿಸಲ್ಟ್ಸ್ ಆಲ್ಸೋ. To evaluate courses curricula with the purpose of modification, updating and replacement if necessary, ಅಗತ್ಯತೆ ಇದ್ದರೆ. To evaluate curriculum material, ಮೌಲ್ಯಮಾಪನ ಮಾಡಬಹುದು. To evaluate the learning environment with a view to improving it, ಅಂದರೆ ಕಲಿಕಾ ಪರಿಸರವನ್ನು ಸುಧಾರಣೆ ಮಾಡಲಿಕ್ಕೋಸ್ಕರ ಈ ಫಾರ್ಮೇಟಿವ್ ಎವ್ಯಾಲ್ಯೂಷನ್ನ ಮಾಡ್ಬೋದು. ನೆಕ್ಸ್ಟ್ ಥರ್ಡ್ ಒನ್, ಇಟ್ ಈಸ್ ಸಮ್ಯಾಟಿವ್ ಎವ್ಯಾಲ್ಯೂಯೇಷನ್, ಸಂಕಲನಾತ್ಮಕ ಮೌಲ್ಯಮಾಪನ. ಸಂಕಲನ ಅಂತ ಹೆಸರಲ್ಲೇ ಇದೆ, ಇದಕ್ಕೆ ಹೇಳೋದಾದರೆ ವೆರಿ ಇಂಪಾರ್ಟೆಂಟ್. ಯಾವ ರೀತಿ ಸಂಕಲನ ಅಂದರೆ ವರ್ಷ ಪೂರ್ತಿ ಮಾಡಾದ್ಮೇಲೆ ಮಾಡ್ತಕ್ಕಂಥದ್ದು. ಸೊ ಸೆಮಿಸ್ಟರ್ ಎಕ್ಸಾಮಿನೇಷನ್ ಆಗಿರ್ಬೋದು ಎಕ್ಸಾಂಪಲ್ಲು, ಅಥವಾ ಆ್ಯನ್ಯುಯಲ್ ಎಕ್ಸಾಮಿನೇಷನ್ ಅಂತ ಹೇಳಿ ಕರಿತೀವಿ. ಸಂಕಲನ ಅಂದರೆ ಒಟ್ಟಿಗೆ ಏನೆಲ್ಲ ನಾವು ಬೋಧನೆಯನ್ನು ಮಾಡಿರ್ತೀವಿ, ಟುಗೆದರ್ಲಿ ವಿ ಆರ್ ಗೋಯಿಂಗ್ ಟು ಚೆಕ್ ದಟ್ ಹೌ ವೆಲ್ ದ ಸ್ಟೂಡೆಂಟ್ಸ್ ಅಂಡರ್ಸ್ಟುಡ್ ಆ್ಯಂಡ್ ದೇ ಆರ್ ಪರ್ಫಾರ್ಮಿಂಗ್ ವಿತ್ ರಿಲೇಟೆಡ್ ಟು ದ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಅಂತ ಕರಿತೀವಿ. ದಟ್ ಈಸ್ ನಥಿಂಗ್ ಬಟ್ ಸಮ್ಯಾಟಿವ್ ಎವ್ಯಾಲ್ಯೂಯೇಷನ್. ಜಡ್ಜ್ಮೆಂಟ್ ಮೇಕಿಂಗ್ ಪ್ರೋಸೆಸ್ ಅಂತ ಕರಿತೀವಿ. ಏನು ಜಡ್ಜ್ಮೆಂಟು, ಇವರು ಪಾಸ ಅಥವಾ ಫೇಲ್ವಾ, ಅಥವಾ ಇಟ್ ಕ್ಯಾನ್ ಬಿ ಪ್ರಮೋಟೆಡ್ ಆರ್ ನಾಟ್, ಟರ್ಮಿನಲ್ ಎಕ್ಸಾಮಿನೇಷನ್ ಅಂತಲೂ ಕೂಡ ಕರಿಬೋದು. ಎಂಡ್ ಆಫ್ ದ ಸೆಷನ್ ಇಟ್ ಮೇ ಬಿ ಸೆಮಿಸ್ಟರ್ ಆರ್ ಇಟ್ ಮೇ ಬಿ ಆ್ಯನ್ಯುಯಲ್ ಸ್ಕೀಮ್ ಆಫ್ ಎಕ್ಸಾಮಿನೇಷನ್. Cumulative assessments for the purpose of selection, promotion, prediction, recording or other administrative purpose should be considered as a series of summative evaluation. ಮುಂದಿನ ತರಗತಿಗೆ ಪ್ರಮೋಟ್ ಮಾಡ್ಬೋದು. ಒಂದಷ್ಟು ಮಿನಿಮಮ್ ಏನು ಕನಿಷ್ಠ ಮಟ್ಟದ ಕಲಿಕೆಯನ್ನು, ಕೌಶಲ್ಯವನ್ನು ವಿದ್ಯಾರ್ಥಿ ಗಳಿಸಿದ್ದಾನೆ, ಹೀ ಕ್ಯಾನ್ ಬಿ ಪ್ರಮೋಟೆಡ್ ಟು ದ ನೆಕ್ಸ್ಟ್ ಹೈಯರ್ ಕ್ಲಾಸ್ ಅನ್ನೋದಕ್ಕೆ ಸಮೇಟಿವ್ ಎವ್ಯಾಲ್ಯೂಷನ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಬಟ್ ಕರೆಕ್ಷನ್ಸ್ ಪಾಯಿಂಟ್ ಆಫ್ ವ್ಯೂ, ಪರಿಹಾರ ಸುಧಾರಣೆ ಮಾಡ್ಕೊಳ್ಳೋದಕ್ಕೆ ಫಾರ್ಮೇಟಿವ್ ಎವ್ಯಾಲ್ಯೂಷನ್ ತುಂಬ ಉಪಯುಕ್ತವಾಗಿ ಕೆಲಸ ಮಾಡುತ್ತೆ. ಸೊ ದೀಸ್ ಆರ್ ದ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಎವ್ಯಾಲ್ಯೂಷನ್ ಅಂತಲೇ ಕರಿತೀವಿ, ರೂಪಗಳು ಅಂತಲೇ ಕೂಡ ಕರಿಬೋದು. ಮುಂದಿನ ವಿಡಿಯೋದಲ್ಲಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ಇನ್ನೊಂದು ಎವ್ಯಾಲ್ಯೂಯೇಷನ್ ಫಾರ್ಮ್ಯಾಟ್ ಇದೆ, ಅದನ್ನು ಪ್ಲೇಸ್ಮೆಂಟ್ ಎವ್ಯಾಲ್ಯೂಯೇಷನ್ ಅಂತಲೂ ಕೂಡ ಕರಿಬೋದು. ಏನು ಬ್ರಿಡ್ಜ್ ಕೋರ್ಸ್ ಮಾಡ್ತೀವಲ್ಲ ಆ ಸಂದರ್ಭದಲ್ಲಿ ಬಳಕೆ ಮಾಡ್ಕೊಳ್ತೀವಿ. ಪ್ಲೇಸ್ಮೆಂಟ್ ಎವ್ಯಾಲ್ಯೂಯೇಷನ್ ಯಾವಾಗ ಅಂತಂದರೆ, ಟು ಐಡೆಂಟಿಫೈ ದ ಟೈಪ್ ಆಫ್ ಸ್ಟೂಡೆಂಟ್ಸ್, ದಟ್ ಮೀನ್ಸ್ ಆವ್ರೇಜ್, ಬಿಲೋ ಆವ್ರೇಜ್ ಆರ್ ಅಬೋವ್ ಆವ್ರೇಜ್. ಏನು ನಿಮ್ಮ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂಗೆ ಮಿನಿಮಮ್ ಲೆವೆಲ್ ಆಫ್ ಲರ್ನಿಂಗ್ ಕಲ್ತು ಬಂದಿರಬೇಕು. ಕಲೀಲಿಲ್ಲ ಅಂದರೆ ಕಲಿಸ್ಕೊಂಡು ಅವರನ್ನು ಪ್ಯಾರಲಲ್ ಆಗಿ ಆ ಕ್ಲಾಸಲ್ಲಿ ಮುಂದುವರಿಸೋದು. ಬ್ರಿಡ್ಜ್ ಕೋರ್ಸ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪ್ರೀ ಟೆಸ್ಟ್ ಅಂತ ಏನು ಕೊಡ್ತೀವಲ್ಲ ಪ್ರಾರಂಭದಲ್ಲಿ, ಅದನ್ನು ಪ್ಲೇಸ್ಮೆಂಟ್ ಎವ್ಯಾಲ್ಯೂಯೇಷನ್ ಆಲ್ವೇಸ್ ಕ್ಯಾನ್ ಬಿ ಡನ್ ಅಟ್ ದ ಬಿಗಿನಿಂಗ್ ಆಫ್ ದ ಅಕಾಡೆಮಿಕ್ ಇಯರ್. ಸಮೇಟಿವ್ ಎವ್ಯಾಲ್ಯೂಯೇಷನ್ ಕ್ಯಾನ್ ಬಿ ಡನ್ ಅಟ್ ದ ಎಂಡ್ ಆಫ್ ದ ಅಕಾಡೆಮಿಕ್ ಇಯರ್ ಅಂತಲೇ ಕರಿತೀವಿ ನಾವು. ಶೈಕ್ಷಣಿಕ ವರ್ಷದ ಪ್ರಾರಂಭದಲ್ಲಿ ಮಾಡ್ಬೋದಾಗಿರ್ತಕ್ಕಂಥದ್ದು ಸ್ಥಾನೀಕರಣ ಮೌಲ್ಯಮಾಪನ. ದಟ್ ಈಸ್ ನಥಿಂಗ್ ಬಟ್ ಪ್ಲೇಸ್ಮೆಂಟ್ ಎವ್ಯಾಲ್ಯೂಯೇಷನ್. ಸ್ಥಾನೀಕರಣ ಅಂದರೆ ವಿದ್ಯಾರ್ಥಿಗಳು ಯಾವ ರೀತಿ ಗುಂಪು ನಿಮಗೆ ಬಂದಿದೆ ಈ ವರ್ಷ, ಅದಕ್ಕೆ ತಕ್ಕನಾಗಿ ಇಡೀ ವರ್ಷದ ಕಾರ್ಯಚಟುವಟಿಕೆಗಳನ್ನು ನೀವು ಪ್ಲ್ಯಾನ್ ಔಟ್ ಮಾಡೋದಕ್ಕೆ ಸಹಾಯಕವಾಗ್ತಕ್ಕಂಥದ್ದು. ಆವ್ರೇಜ್ ಸ್ಟೂಡೆಂಟ್ಸ್ ಎಷ್ಟಿದ್ದಾರೆ, ಬಿಲೋ ಆವ್ರೇಜ್ ಸ್ಟೂಡೆಂಟ್ಸ್ ಎಷ್ಟಿದ್ದಾರೆ, ಅಬೋವ್ ಆವ್ರೇಜ್. ಇಫ್ ದ ಸ್ಟೂಡೆಂಟ್ಸ್ ಆರ್ ನಾಟ್ ಲರ್ನ್ಡ್ ದ ಮಿನಿಮಮ್ ಲೆವೆಲ್ ಆಫ್ ಕಾನ್ಸೆಪ್ಟ್ಸ್ ಇನ್ ಯುವರ್ ಸಬ್ಜೆಕ್ಟ್ಸ್ ಏನು ಬೇಕು ಅದಕ್ಕೆ ಫೌಂಡೇಶನನ್ನು ಹಾಕ್ಕೊಳ್ಬೇಕು. ಅದರ ಜೊತೆಗೆ ಅಂಥವ್ರನ್ನ ಗುರುತಿಸಿ ಅವರಿಗೆ ಒಂದಷ್ಟು ಪರಿಹಾರವನ್ನು ಕೊಟ್ಟು ಆ ತರಗತಿಯ ಮುಂದಿನ ವಿಷಯಗಳನ್ನು ಕಲೀಲಿಕ್ಕೆ ಸಹಾಯ ಮಾಡ್ತಕ್ಕಂಥ ಮೌಲ್ಯಮಾಪನವನ್ನು ಏನಂತ ಕರಿತೀವಿ, ಪ್ಲೇಸ್ಮೆಂಟ್ ಎವ್ಯಾಲ್ಯೂಯೇಷನ್ ಅಂತ ಕೂಡ ಕರೀತಕ್ಕಂಥದ್ದು. ಪ್ಲೇಸ್ಮೆಂಟ್ ಎವ್ಯಾಲ್ಯೂಯೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಅಟ್ ದ ಬಿಗಿನಿಂಗ್ ಆಫ್ ದ ಅಕಾಡೆಮಿಕ್ ಇಯರ್ ಕಮೆನ್ಸ್ಮೆಂಟ್. ಸಮೇಟಿವ್ ಎವ್ಯಾಲ್ಯೂಯೇಷನ್ ಅದರ ಉಲ್ಟಾ, ಏನು ಆ ವರ್ಷ ಪೂರ್ತಿ ಎಲ್ಲ ಮಾಡಿದ ನಂತರ ಸಂಕಲನಾತ್ಮಕ ಮೌಲ್ಯಮಾಪನ ಅಂತ ಕರಿತೀವಿ. ಎಷ್ಟೆಲ್ಲ ಅಂಶಗಳನ್ನು ಗಳಿಸಿದ್ದಾರೆ, ಸೊ ಮಿನಿಮಮ್ ಲೆವೆಲ್ ಕಲ್ತ ನಂತರ ಅವರನ್ನು ಪ್ರಮೋಟ್ ಮಾಡ್ಬೋದಾ ಮುಂದಿನ ತರಗತಿಗೆ ಅನ್ನುವಂಥದ್ದು. ಬಟ್ ಕರೆಕ್ಷನ್ಸಿಗೆ ಇಲ್ಲಿ ಅವಕಾಶ ಇರೋದಿಲ್ಲ. ಸೊ ಆಲ್ ದ ಟೈಪ್ಸ್ ಫಾರ್ಮ್ಸ್ ಆಫ್ ಎವ್ಯಾಲ್ಯೂಯೇಷನ್ ಎಲ್ಲ ಸಂದರ್ಭಕ್ಕೆ ಅನುಗುಣವಾಗಿ ಸೂಕ್ತವಾಗಿ ಅದನ್ನು ಬಳಕೆ ಮಾಡಿಕೊಂಡ್ರೆ ನಿಜವಾದ ಅರ್ಥದಲ್ಲಿ ಮೌಲ್ಯಮಾಪನದ ಪ್ರಕ್ರಿಯೆಯನ್ನು ನಡೆಸಿದಾಗೆ. ಆದರೆ ಬರೀ ಟೆಸ್ಟ್ಗಳನ್ನು ಮಾಡಿ ಮಾರ್ಕ್ಸನ್ನು ಪಡೆದು ಹಾಗೆ ರೆಕಾರ್ಡ್ ಮಾಡಿದ್ರೆ ದಟ್ ಈಸ್ ನಾಟ್ ಗಿವಿಂಗ್ ದ ಕ್ಲಿಯರ್ ಮೀನಿಂಗ್ ಆಫ್ ಎವ್ಯಾಲ್ಯೂಯೇಷನ್ ಪ್ರೋಸೆಸ್ಸು. ಅದನ್ನು ಪರಿಪೂರ್ಣ ಅರ್ಥದಲ್ಲಿ ಮಾಡಬೇಕಾದ್ರೆ ಎಲ್ಲ ತೆರನಾಗಿರ್ತಕ್ಕಂಥ
ಮೌಲ್ಯಮಾಪನದ ವಿಧಗಳನ್ನು ಶಿಕ್ಷಕರಾಗಿರ್ತಕ್ಕಂಥವರು ಬೋಧನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಳವಡಿಸ್ಕೊಳ್ಬೇಕು. ಆ ವಿಶಾಲ ಅರ್ಥದಲ್ಲಿ ಅದನ್ನು ಜಾರಿಗೊಳಿಸಿದ್ರೆ ವಿದ್ಯಾರ್ಥಿಯ ಕಲಿಕೆಯ ಮಟ್ಟವನ್ನು ಖಂಡಿತವಾಗಲೂ ಸುಧಾರಿಸ್ಬೋದು. ಜೊತೆಗೆ ಗುಣಾತ್ಮಕ ಶಿಕ್ಷಣವನ್ನು ಒದಗಿಸ್ಲಿಕ್ಕೆ ಸಹಾಯಕ ಆಗುತ್ತೆ. ಹಾಗೆ ವಿದ್ಯಾರ್ಥಿಗಳನ್ನು ಸಮಗ್ರವಾಗಿ ಅಂದರೆ ಎಲ್ಲ ದೃಷ್ಟಿಕೋನದಲ್ಲಿ ಅಭಿವೃದ್ಧಿ ಹೊಂದಲಿಕ್ಕೆ ಸಹಾಯಕ ಮಾಡ್ತಕ್ಕಂಥ ಅಂಶ ಅಂತ ಹೇಳಿ ಕರಿಬೋದು. ಥ್ಯಾಂಕ್ ಯು.